ಗುಟ್ಕಾ ತಿಂದ ತಕ್ಷಣ ನೇರವಾಗಿ ಈ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್ ಬರೋದೆಷ್ಟು, ಸಿಗರೇಟ್ ಎಷ್ಟು ಡೇಂಜರ್, ಕಂಪ್ಯಾರಿಸನ್ ಮಾಡ್ಬೋದಾ ನಾವು ಸಿಗರೇಟ್ ಮತ್ತು ಗುಟ್ಕಾಕ್ಕೆ? ಸೊ ಬೇಸಿಕ್ಲಿ ನಿಮಗೆ ಗೊತ್ತಿರಬೇಕು, ಸಿಗರೇಟ್ ಅಂದರೆ ಸ್ಮೋಕ್ ಟೊಬ್ಯಾಕೋ. ಹೌದು. ಇದನ್ನು ನಾವು ಸ್ಮೋಕ್ಲೆಸ್ ಟೊಬ್ಯಾಕೋ ಅಂತ ಹೇಳ್ತೀವಿ. ಸ್ಮೋಕ್ಲೆಸ್ ಟೊಬ್ಯಾಕೋ ಅಂದರೆ ನಿಮ್ಮ ಸುಣ್ಣ, ಇದು ನಮ್ಮ ಹನ್ಸ್ ಇರಲಿ, ಜರ್ಡ ಇರಲಿ, ಗುಟ್ಕಾ ಇರಲಿ, ಅದನ್ನೆಲ್ಲ. ಸೊ ನೀವು 100 ಸಿಗರೇಟ್ ಸೇದಿದ್ರೆ ಎಷ್ಟು ನಿಮಗೆ ಈ TSNA ಬಗ್ಗೆ ಹೇಳಿದ್ನಲ್ಲ, ಕ್ಯಾನ್ಸರ್ ಕಾಸ್ ಮಾಡೋದು ಹಾನಿಕಾರದ ಕೆಮಿಕಲ್ಸು, ಅದು ನಿಮಗೆ ಒಂದು ಗುಟ್ಕಾದಲ್ಲಿ ಸಿಗುತ್ತೆ. ಸೊ 100 ಮೈಕ್ರೋಗ್ರಾಮ್ ಸಿಗರೇಟ್ಗಳು ಒಂದು ಗುಟ್ಕಕ್ಕೆ ಸಮ. ಅಂದ್ರೆ ನೀವು 1 ಗ್ರಾಮ್ ಗುಟ್ಕಾ ತಗೊಂಡ್ರೆ ಅದರಲ್ಲಿ 100 ಮೈಕ್ರೋಗ್ರಾಮ್ಸ್ ಪರ್ ಗ್ರಾಮ್ ಟೊಬ್ಯಾಕೋ ನಿಮಗೆ TSNA ಸಿಗುತ್ತೆ, ಅಂದ್ರೆ ನಿಮ್ಮ ಬಾಡಿಗೆ ಹೋಗುತ್ತೆ. ಸಿಗರೇಟ್ ಅಲ್ಲಿ 1 ಸಿಗರೇಟ್ ಅಲ್ಲಿ ಇರೋದು 1 ಮೈಕ್ರೋಗ್ರಾಮ್ಸ್ ಪರ್ ಗ್ರಾಮ್. ಸೊ ನೀವು 100 ಸಿಗರೇಟ್ ಸೇರಿದ್ರೆ ನಿಮಗೆ 100 ಬರ್ಬೋದು. ಸೊ ಅದಕ್ಕೆ ನಮ್ಮ ದೇಶದಲ್ಲಿ ವಿ ಆರ್ ಕಾಲ್ಡ್ ಆಸ್ ದ ಓರಲ್ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ನಮ್ಮ ದೇಶದಲ್ಲಿ ನಮ್ಮ ಈ ಮೌತ್ ಕ್ಯಾನ್ಸರ್ ಆಗೋದು ರಿಸ್ಕ್ ಇದೆಯಲ್ಲ, ಇಟ್ಸ್ ದ ಹೈಯೆಸ್ಟ್. ಅದಕ್ಕೆ 3 ಕಾರಣ. ಬೇರೆ ದೇಶದಲ್ಲಿ ಮಾಡಲ್ವಾ? ಮಾಡ್ತಾರೆ. ಅಲ್ಲಿ ಸ್ನಫ್ ಅಂತ ಯೂಸ್ ಮಾಡ್ತಾರೆ ಅಥವಾ ಸೂಸ್ ಅಂತ ಯೂಸ್ ಮಾಡ್ತಾರೆ. ಅದೆಲ್ಲ ಏನಂದರೆ ರೆಗ್ಯುಲೇಟೆಡ್ ಸೆಕ್ಟರ್ಸು. ಅಲ್ಲಿ ಈ ಮಿಕ್ಸ್ ಮಾಡೋಕ್ಕೆ ಬಿಡಲ್ಲ. ಏನು ಮಿಕ್ಸ್ ಮಾಡೋಕ್ಕೆ? ಸುಣ್ಣ ಮಿಕ್ಸ್ ಮಾಡೋಕ್ಕೆ ಬರಲ್ಲ, ಗ್ಲಾಸ್ ಪೌಡ್ರ್ ಮಿಕ್ಸ್ ಮಾಡೋಕ್ಕೆ ಬರಲ್ಲ. ಸೊ ಅದೆಲ್ಲ ರೆಗ್ಯುಲೇಟೆಡ್ ಇರೋದ್ರಿಂದ ಅವ್ರಿಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಿಲ್ಲ. ನಮ್ಮ ದೇಶದಲ್ಲಿ ನಾವೀಗ ಇಮಿಡಿಯೇಟ್ ಆಗಿ ಬ್ಯಾನ್ ಮಾಡೋಕ್ಕೆ ಆಗಲಿಲ್ಲ ಆದರೂ ಸಹ ಅಟ್ಲೀಸ್ಟ್ ಈ ಮಿಕ್ಸನ್ನು ನಾವು ಬ್ಯಾನ್ ಮಾಡಬೇಕು. ಸುಣ್ಣನ ಮಿಕ್ಸ್ ಬ್ಯಾನ್ ಮಾಡ್ಬೋದು, ನೀವು ಗ್ಲಾಸ್ ಪೌಡ್ರನ್ನ ಬ್ಯಾನ್ ಮಾಡ್ಬೋದು, ವುಡ್ ಆ್ಯಶ್ನ ಬ್ಯಾನ್ ಮಾಡ್ಬೋದು. ಮತ್ತು ಮುಂಚಿನ ಕಾಲದಲ್ಲಿ ಒಂದು ಬ್ಯಾನ್ ಆಗಿತ್ತು, ಪ್ರೀ ಮಿಕ್ಸ್ಡ್ ಟೊಬ್ಯಾಕೋನ ಕೊಡಬಾರ್ದು ಅಂತ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದೇ ಅಂಗಡಿಗಳು ಇದರದ್ದು ಒಂದು ಸಪ್ರೇಟ್ ಪ್ಯಾಕೆಟ್ ಮಾಡ್ತಾರೆ, ಇದರದ್ದು ಒಂದು ಸಪ್ರೇಟ್ ಪ್ಯಾಕೆಟ್ ಮಾಡ್ತಾರೆ. ಅಲ್ಲೇ ಆ ಅಂಗಡಿ ಮುಂದೆನೇ ನಿಂತ್ಕೊಂಡು ಎಲ್ಲರೂ ಮಿಕ್ಸ್ ಮಾಡಿಬಿಟ್ಟು ಅದೇ ಡೇಂಜರಸ್ ಮಿಕ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಏನು ಮಾಡಬೇಕಂದ್ರೆ, ನೀವು ಈ ಸಪ್ರೇಟ್ ಪ್ಯಾಕೆಟ್ಸ್ನ ಮಾರೋದು ಅದನ್ನು ಎಲ್ಲ ನೀವು ಅದನ್ನು ನಿಷೇಧಿಸಬೇಕು. ಬೇಸಿಕ್ಲಿ ನಾನು ಹೇಳೋದೇನೆಂದರೆ, ಪ್ಯಾಕೆಟ್ಸ್ನ ಮಾರೋದು ನಿಷೇಧ ಮಾಡಬೇಕು ಅಂದರೆ ನೀವು ಅದೀಗ ಫಾರ್ ಎಕ್ಸಾಂಪಲ್ ಪಾನ್ ಮಸಾಲದ ಒಂದು ಸಪ್ರೇಟ್ ಪ್ಯಾಕೆಟ್ ಮಾಡ್ತಾರೆ, ಒಂದು ಗುಟ್ಕಾದ ಪ್ಯಾಕೆಟ್ ಮಾಡ್ತಾರೆ, ಅದನ್ನು ಮಿಕ್ಸ್ ಮಾಡ್ತಾರೆ. ಟೊಬ್ಯಾಕೋ, ಪ್ಯೂರ್ ಟೊಬ್ಯಾಕೋ ಮಿಕ್ಸ್ ಮಾಡಿ ಒಂದನ್ನ ಮಾರಬೇಕು ಅಂತ ಹೇಳ್ತಿದ್ದೀರಾ? ಹೌದು. ಆರ್ ನೀವು ಅದನ್ನ ಸೇಲ್ ಮಾಡೋದೇ ಬಿಡಬಾರ್ದು. ಯಾಕಂದ್ರೆ ಇದರಿಂದಾನೇ ಜಾಸ್ತಿ ಆಗೋದು. ನಾವು ವ್ಯಾಪಾರ ಕಡಿಮೆ ಆಗುತ್ತೆ ಅಂತ ಆತಂಕ. ಡೆಫಿನೆಟ್ಲಿ ಅದೇ ಪ್ರಾಬ್ಲಮ್. ಬೇಕಾಗಿರೋದಲ್ಲಿ ಸಿಗಲ್ಲ ಅಂದ್ರೆ ಇನ್ನೊಂದು ಅಂಗಡಿಗೆ ಹೋಗ್ತೀನಿ, ನಾನು ಯಾಕೆ ಅಂಗಡಿಗೆ ಹೋಗ್ಲಿ ಅಂತ ಹೋಗ್ತಾರೆ. ಸೊ ನೀವು ನೆಕ್ಸ್ಟ್ ನೀವು ಏನ್ ಮಾಡ್ಬೋದು ಅಂದ್ರೆ, ನೆಕ್ಸ್ಟ್ ಒಳ್ಳೆ ಐಡಿಯಾ ಏನಂದ್ರೆ, ನೀವು ಈ TSNA ಲೆವೆಲ್ಸ್ನ ಕಡಿಮೆ ಮಾಡೋದು. ಅದು ಹೇಗೆ ಮಾಡ್ತೀರಾ ಅಂದರೆ, ಕೆಲವು ಪ್ರಾಸೆಸಿಂಗ್ ಮೆಥಡ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ರಿಸೋರ್ಸಸ್ ಕಡಿಮೆ ಇರೋದ್ರಿಂದ ಎಲ್ಲರೂ ಸನ್ ಡ್ರೈಡ್ ಟೊಬ್ಯಾಕೋನ ಯೂಸ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ TSNA ಲೆವೆಲ್ಸ್ ತುಂಬ ಆಗುತ್ತೆ. ಈಗ ಬೇರೆ ರೆಗ್ಯುಲೇಟೆಡ್ ದೇಶದಲ್ಲಿ ಏನು ಮಾಡ್ತಾರೆ ಅಂದರೆ, ಅದನ್ನು ಬೇರೆ ಟೆಕ್ನಿಕ್, ಲೈಕ್ ಫಾರ್ ಎಕ್ಸಾಂಪಲ್ ಸ್ಟೀಮ್ ಟೆಕ್ನಿಕ್ ಅಂತ ಇರುತ್ತೆ. ಆ ಸ್ಟೀಮ್ ಟೆಕ್ನಿಕ್ ಅಂತ ತಯಾರಿಸೋದ್ರಿಂದ ಅದರಲ್ಲಿ TSNA ಲೆವೆಲ್ಸ್ ಕಡಿಮೆ ಆಗುತ್ತೆ. ಸೊ ಈ ಪ್ರಾಸೆಸಿಂಗ್, ಓಕೆ, ನೀವು ಇದನ್ನ ಪ್ರೊಡಕ್ಷನ್ನ ಬ್ಯಾನ್ ಮಾಡೋಕ್ಕಾಗ್ತಿಲ್ಲ, ಮತ್ತೆ ನೀವು ಒಂದು ಸೇವನೆ ಮಾಡೋದು ಬ್ಯಾನ್ ಮಾಡೋಕ್ಕಾಗ್ತಿಲ್ಲ. ನೀವು ಈ ಮಿಡ್ಲ್ ಇದೆ ಅಲ್ವಾ, ಈ ಪ್ರಾಸೆಸಿಂಗು, ರೆಗ್ಯುಲೇಷನ್, ಅದನ್ನು ಮಾಡಿದ್ರೆ ಅಟ್ಲೀಸ್ಟ್ ಶಾರ್ಟ್ ಟರ್ಮಲ್ಲಿ ನೀವು ಕ್ಯಾನ್ಸರ್ ಇನ್ಸಿಡೆನ್ಸ್ ಇರಲಿ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇರಲಿ ಅದನ್ನು ಕಡಿಮೆ ಮಾಡ್ಬೋದು. ಸೊ ಏಕಾಏಕಿ ಬ್ಯಾನ್ ಮಾಡ್ತೀವಿ ಅನ್ನೋದೇ ಮೂರ್ಖತನದ. ಯಾಕಂದ್ರೆ ಇಟ್ ಇಸ್ ನಾಟ್ ಅನ್ ಇಮಿಡಿಯೇಟ್ ಸೊಲ್ಯೂಷನ್. ನೀವು ನೋಡಿ, ಈಗ ನಮ್ಮ ದೇಶದಲ್ಲಿ 3 ಸ್ಟೇಟ್ ಹತ್ರ ಇದೆ. ನೀವು ಇಲ್ಲಿ ಬ್ಯಾನ್ ಮಾಡಿದ್ರೆ ತಮಿಳುನಾಡಿಂದ ಬರುತ್ತೆ, ಕೇರಳದಿಂದ ಬರುತ್ತೆ, ಆಂಧ್ರ ಪ್ರದೇಶದಿಂದ ಬರುತ್ತೆ, ಮಹಾರಾಷ್ಟ್ರದಿಂದ ಬರುತ್ತೆ. ಎಲ್ಲಂತ ನೀವು ಸ್ಟಾಪ್ ಮಾಡ್ತೀರಾ? ಅದು ಇಲ್ಲಿಗಲ್ ಟ್ರೇಡ್ ಆಗುತ್ತೆ. ಅಡಿಕ್ಷನ್ ಅನ್ನ ಬ್ಯಾನ್ ಮಾಡಬೇಕು ಅಂದ್ರೆ ರಾಜ್ಯ ಸರ್ಕಾರಗಳ ಕೈಲಿ ಆಗಲ್ಲ. ಪವರ್ ಇರ್ಬೋದು, ಬಟ್ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕು. ಎಕ್ಸಾಂಪಲ್, ಗಾಂಧಿ ಜಯಂತಿ ದಿನ ಮಾಂಸ ತಿನ್ಬಾರ್ದು, ಆಮೇಲೆ ಕುಡಿಬಾರ್ದು ಅಂತ ಇರುತ್ತೆ. ಹಿಂದಿನ ದಿನ ಹೋಗಿ ಸ್ಟೋರ್ ಮಾಡ್ಕೊಳ್ತಾರೆ, ಫ್ರಿಡ್ಜ್ ತಗೊಂಡು ಹೋಗಿ ಇಟ್ಕೊಳ್ತಾರೆ. ಇನ್ ಬ್ಯಾನ್ ಅಂದ ತಕ್ಷಣ ಬಿಡ್ತಾರಾ? ಏನ್ ಉತ್ಕರ್ಷ ಅವ್ರೆ, ಬಿಜೆಪಿ ಈ ಕಡೆ ಅಡಿಕೆ ಬೆಳೆಗಾರರಿಗೂ ಮೋಸ ಆಗ್ಬಾರ್ದು ಅಂತೀರಿ, ಈ ಕಡೆ ಗುಟ್ಕಾ ಬೇಕು ಅಂದೇ ಬೇಕು ಅನ್ನೋ ರೀತಿಯಲ್ಲಿ ಪರವಾಗಿ ನಿಂತ್ಕೊಳ್ತಾ ಇದೀರಿ. ಹಂಗ ಅನ್ನಿಸ್ತಾ ಇಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಇದು ಅಂತ ಬಹಳ ಸ್ಪಷ್ಟಪಡಿಸ್ತೀನಿ. ನೀವು ಕೇಂದ್ರ ಸರ್ಕಾರದ ಪಾತ್ರ ಏನು ಅಂತ ಅವಾಗಲೇ ಕೇಳಿದ್ರಲ್ವಾ? ಕೇಂದ್ರ ಸರ್ಕಾರದ ರೆಗ್ಯುಲೇಷನ್ಸ್, FSSA, ಫುಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿಯನ್ನ ರೆಗ್ಯುಲೇಷನ್ಸ್ ಅನ್ನ ತರುವಂಥದ್ದಷ್ಟೇ ಕೇಂದ್ರ ಸರ್ಕಾರದ ಪರಿಮಿತಿ ಇರ್ತಕ್ಕಂಥದ್ದು. ಅದನ್ನ ರಾಜ್ಯ ಮಟ್ಟದಲ್ಲಿ ಬ್ಯಾನ್ ಮಾಡಬೇಕಾ ಅಥವಾ ಇನ್ನೊಂದು ಮಾಡ್ಬೇಕನ್ನುವಂಥ ಸುಪ್ರೀಂ ಪವರ್ಸ್ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ, ನಂಬರ್ 1. ಆಮೇಲೆ ಎರಡನೇದೇನು ಅಂತಂದ್ರೆ, ಈಗ ನಮ್ಮ ಕೃಷಿ ವಿಚಾರದಲ್ಲಿ ಇಂಟರ್ ಕಲ್ಟಿವೇಶನ್ ಕ್ರಾಪ್ಸ್ ಅಂತ ಒಂದು ಪದ್ಧತಿ ಬರುತ್ತೆ. ಈಗ ನೀವು ಏನೋ ಬೇಸಾಯ ಮಾಡಬೇಕಾದ್ರೆ ಬರೀ ನೀವು ಅಡಿಕೆಯನ್ನ ಬೆಳೆಯುವಂತ ಸಂದರ್ಭದಲ್ಲಿ ಅಡಿಕೆಯಿಂದ ನಿಮಗೆ ಕೊಕ್ಕೋ ಬರುತ್ತೆ, ಕರಿಮೆಣಸು ಬರುತ್ತೆ, ಬಾಳೆ ಬರುತ್ತೆ, ಎಲ್ಲವೂ ಬರುತ್ತೆ. ಈಗ ನಾವು ಅದನ್ನೇ ಹೇಳ್ತಿರುವಂಥದ್ದು. ಈಗ ನೋಡಿ, ಅಡಿಕೆ ಮತ್ತು ಅಡಿಕೆ ಎಲೆಯಿಂದ ಮೌಲ್ಯ ಆಧಾರಿತ ಉತ್ಪನ್ನಗಳನ್ನು ಇವ್ರು ತಯಾರು ಮಾಡುವಂಥದ್ದು. ಈ ಗುಟ್ಕಾ ಇದೆಲ್ಲ ಏನಿದೆ ಮೌಲ್ಯ ಆಧಾರಿತ ಉತ್ಪನ್ನ. ಅದು ಬಿಟ್ಟು ಇನ್ನು ಯಾವ ತರ ಉತ್ಪನ್ನಗಳನ್ನು ನೀವು ತಯಾರು ಮಾಡ್ಬೋದು? ಈಗ ನಿಮ್ಗೆ ಇದು ಬರುತ್ತೆ ನೋಡಿ ಮೇಡಮ್, ಈ ಹಳ್ಳಿ ಕಡೆ ಈ ಜಾತ್ರೆಗಳು ಮಾಡಿದಾಗ ಎಲೆದು ಇದು ಬರುತ್ತೆ, ತಟ್ಟೆ ಬರುತ್ತೆ, ಬೌಲ್ ಬರುತ್ತೆ. ಈ ತರದೆಲ್ಲ ನೀವು
ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡ್ಬೇಕು. ಯಾಕಂದ್ರೆ ನಾನೊಬ್ಬ ಕೃಷಿ ವಿದ್ಯಾರ್ಥಿ, ನಮ್ಮ ಕೃಷಿ ಕಾಲೇಜ್ಗಳಲ್ಲಿ ಅನೇಕ ಈ ತರ ಟ್ರೈನಿಂಗ್ಗಳು ನಡೀತಾ ಇರುತ್ತೆ ಯಾವ ರೀತಿ ಮಾಡ್ಕೋಬೇಕಂತ. ಇದಕ್ಕೆ ಸರ್ಕಾರ ಒತ್ತು ಕೊಟ್ಟು ಈಗ ಸರ್ ಹೇಳ್ದಂಗೆ ಒಂದು 5-10 ವರ್ಷದ ಪ್ಲಾನ್ ಅನ್ನು ಇಟ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ವಿ ಮೇ ಬಿ ಸಕ್ಸಸ್ಫುಲ್. ಸುಮ್ಮನೆ ಏನೋ ಯೂಟಿಕ್ ಆದ್ರೂ ಒಳ್ಳೆ ಕೆಲಸ ಮಾಡ್ತೀರಾ, ಅದ್ರ ಬಗ್ಗೆ ನಮ್ದೇನು ಇದಿಲ್ಲ. ಬಟ್ ಮಾಡಿದಾಗ ಅದಕ್ಕೆ ಇಟ್ ಶುಡ್ ಹ್ಯಾವ್ ಸಮ್ ಪ್ರಾಕ್ಟಿಕಲ್ ಇದಲ್ವಾ, ಅದನ್ನ ಅದ್ರ ಕಡೆ ಯಾವ ರೀತಿ ಗಮನ ಕೊಡ್ತಾರೆ. ಬರ್ತೀನಿ ನಾನು.